ನಿಮ್ ಕನ್ನಡ ಕಾಮೆಂಟ್ರಿ ಜರ್ನಿಲಿ ವಿಲ್ ದಿಸ್ ಗೋ ಡೌನ್ ಆಸ್ ಬೆಸ್ಟ್ ಮೂಮೆಂಟ್, ಡಿಡ್ ಯು ಬಿಲೀವ್ ಇಂಡಿಯಾ ವಿಲ್ ಚೇಸ್ ದಿಸ್ ಟೋಟಲ್ ಇನ್ ಮಿಡ್ ಇನ್ನಿಂಗ್ಸ್? ಗುರು ಎದೆ ಮುಟ್ಕೊಂಡು ಹೇಳ್ತಾ ಇದೀನಿ, ಖಂಡಿತ ಇಲ್ಲಮ್ಮ. ಟೀಮ್ ಇಂಡಿಯಾನು ಓಕೆ ಒಂದ್ ಹಂತಕ್ಕೆ ಡೀಪ್ ಆಗಿ ತಗೊಂಡೋಗೋಣ ಗೇಮು ಅಂತ ಯೋಚನೆ ಮಾಡಿರ್ತಾರೆ ವಿನಾ ಮಿಡ್ ಇನ್ನಿಂಗ್ಸ್ ಅಲ್ಲಿ, ಇನ್ಫ್ಯಾಕ್ಟ್ ಪೋಸ್ಟ್ ಮ್ಯಾಚ್ ಕಾನ್ಫರೆನ್ಸ್ ಅಲ್ಲಿ ಜಮಿ ಅವರ ಒಂದೆರಡು ಮಾತುಗಳು ನಂಗೆ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಒಂದು, ಅಗೇನ್ಸ್ಟ್ ಆಸ್ಟ್ರೇಲಿಯಾ 330 ಹೊಡೆದಿದ್ದು ಲೀಗ್ ಸ್ಟೇಜ್ ಅಲ್ಲಿ, ಅವ್ರು ವಾಪಸ್ ಹೊಡಿತಾರೆ. ಅದಾದ್ಮೇಲಿಂದ ಮತ್ತೊಮ್ಮೆ ನ್ಯೂಜಿಲೆಂಡ್ ವಿರುದ್ಧ 300+ ಅಂದ್ರೆ 341 ರನ್ಸ್ ನಾವು ಮಾಡ್ತೀವಿ. ಅಂದ್ರೆ ಅವ್ರ ಡಿಸ್ಕಷನ್ ಏನ್ ನಡೀತು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಡ್ಯೂರಿಂಗ್ ದ ಬ್ರೇಕ್ ಅಂತ ಹೇಳಿದ್ರೆ, 2 ಬಾರಿ ಮಾಡಿದೀವಿ ಈ ಒಂದು ಸಾಧನೆ ನಮ್ ಬ್ಯಾಟಿಂಗ್ ಲೈನಪ್, ಯಾಕೆ ಮಾಡಬಾರ್ದು ಮತ್ತೊಮ್ಮೆ ಅಂತ. ಕರೆಕ್ಟ್, ಲೀಗ್ ಫೇಸ್ ಅಲ್ಲಿ ಮಾಡೋದು ಅದು ಒಂದ್ ಹಂತಕ್ಕೆ ಡಿಫರೆಂಟ್, ಬ್ಯಾಟಿಂಗ್ ಫಸ್ಟ್ ಆಡ್ತಾ ಮಾಡೋದು ಅದು ಡಿಫರೆಂಟ್. ಬಟ್ ಅಗೇನ್ಸ್ಟ್ ವರ್ಲ್ಡ್ ನಂಬರ್ 1 ಟೀಮು ನಾಕ್ಔಟ್ ಗೇಮ್ ಅಲ್ಲಿ ಚೇಸಿಂಗ್ ಅಲ್ಲಿ ಮಾಡಿದೀವಲ್ಲ, ಅದಕ್ಕೆ ಇದು ಹ್ಯಾಟ್ಸ್ ಆಫ್ ಪರ್ಫಾರ್ಮೆನ್ಸ್. ಆಮೇಲೆ ನೀವ್ ಹೇಳ್ದಂಗೆ ಇದು ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸ್ ಆಗುತ್ತೆ ನನ್ನ ಕಾಮೆಂಟ್ರಿ ಕರಿಯರ್ ಅಲ್ಲಿ, ನೋ ಡೌಟ್ ಅಬೌಟ್ ಇಟ್.